ನಮಸ್ತೆ ಆತ್ಮೇರೆ. ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ನಲಿಕಲಿ ತರಗತಿಗಳ ಕಲಿಕಾ ಫಲಗಳ ಪಟ್ಟಿಯನ್ನು ತಮ್ಮೊಟ್ಟಿಗೆ ಪರಿಚಯವನ್ನು ಮಾಡಿಕೊಡೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ತಮ್ಮಲ್ಲಿ ಕೇಳ್ಕೊಳ್ತಾ, 1ನೇ ತರಗತಿ ಕನ್ನಡ ವಿಷಯದ ಕಲಿಕಾ ಫಲಗಳ ಪಟ್ಟಿ. 1ನೇ ಮೈಲಿಗಲ್ಲು ಆಡಿನ ತೋರಣ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಬರ್ತಕ್ಕಂಥ ಅನ್ವಯಿಕ ಕಲಿಕಾ ಫಲಗಳು. ಅಪರಿಚಿತ ಹಾಡು ಅಥವಾ ಪದ್ಯಗಳನ್ನು 4ರಿಂದ 8 ಸಾಲುಗಳು ಏಕಾಗ್ರತೆಯಿಂದ ಆಲಿಸಿ ಅವುಗಳ ಬಗ್ಗೆ ಮಾತನಾಡುವರು ಮತ್ತು ಪ್ರಶ್ನಿಸುವರು. ಹಾಡು ಅಥವಾ ಪದ್ಯಗಳನ್ನು ಹಾಡುವರು, ಪುನರುಚ್ಚರಿಸುವರು 10 ಸಾಲುಗಳು. ಶಿಕ್ಷಕರ ಸಹಾಯದಿಂದ ಕಿರುಪದ್ಯಗಳು, ಪ್ರಾಸಗೀತೆಗಳನ್ನು ವಿಸ್ತರಿಸುವರು ಅಥವಾ ರಚಿಸುವರು. ಅಕ್ಷರ ಕಲಿಕೆ ರಗಸದಾಹ. 2 ಪರಿಸರ ಪಯಣ ಅಂತಕ್ಕಂಥ ಶೀರ್ಷಿಕೆಯನ್ನು ನೀಡಲಾಗಿದೆ. 2ನೇ ಮೈಲಿಗಲ್ಲಿಗೆ ಬರ್ತಕ್ಕಂಥ ಕಲಿಕಾ ಫಲಗಳು: ಸಂಭಾಷಣೆಯಲ್ಲಿ ತೊಡಗಿಸಿಕೊಳ್ಳುವ, ತಮ್ಮ ಸರದಿಗಾಗಿ ಕಾಯುವರು ಮತ್ತು ಇತರರಿಗೂ ಅವಕಾಶ ನೀಡುವರು. ತರಗತಿಯಲ್ಲಿ ಗಟ್ಟಿಯಾಗಿ ಓದಿದ ಅಥವಾ ಚರ್ಚಿಸಿದ ವಾಸ್ತವಿಕ ಅಂಶಗಳಲ್ಲಿ ತೊಡಗಿಸಿಕೊಳ್ಳುವಾಗ ತಮ್ಮ ಸ್ವಂತ ಅನುಭವಾತ್ಮಕ ಜ್ಞಾನವನ್ನು ಸಂಯೋಜಿಸಲು ಸಮರ್ಥರಾಗುವರು ಮತ್ತು ಅವುಗಳ ಬಗ್ಗೆ ಮಾತನಾಡುವರು. ಏಕಕಾಲದಲ್ಲಿ ನೀಡುವ 8-9 ಹಂತಗಳನ್ನು ಒಳಗೊಂಡ ಸೂಚನೆಗಳನ್ನು ಅನುಸರಿಸುವರು. ಬಹು ಹಂತಗಳನ್ನು ಒಳಗೊಂಡ ಸೂಚನೆಗಳನ್ನು ಸ್ಪಷ್ಟವಾಗಿ ನೀಡುವರು. ಅಕ್ಷರ ಕಲಿಕೆ ಜಾವಾಮಬನ ಪಾಯ ಊಡಾಟ ಚ. ಗುಬ್ಬಚ್ಚಿಗೂಡು 3ನೇ ಮೈಲಿಗಲ್ಲು ಕಥೆಯಲ್ಲಿನ ಪಾತ್ರಗಳು ಮತ್ತು ಕಥಾ ಹಂದರದ ಉದ್ದೇಶವನ್ನು ಅರ್ಥೈಸುವರು ಮತ್ತು ಕಥೆಯನ್ನು ವಿಭಿನ್ನ ಶೈಲಿಯಲ್ಲಿ ಹೇಳುವರು. ಸರಳ ಕಥಾ ಹಂದರ ಮತ್ತು ಪಾತ್ರಗಳೊಂದಿಗೆ ತಮ್ಮದೇ ಸ್ವಂತ ಕಥೆಯನ್ನು ನಿರೂಪಿಸುವರು. ಅಕ್ಷರ ಕಲಿಕೆ ಲಾಶಾಯಿ ಊಕ ಎ ಇ ಎ ಇ ಆತಾಳ ಓ ಔ ಆಶಾ. ಪದಗಳ ಅರ್ಥ: ಸಾಂದರ್ಭಿಕ ಸುಳಿವು ಮತ್ತು ಚಿತ್ರ ಸುಳಿವುಗಳನ್ನು ಬಳಸಿ ಪಠ್ಯದಲ್ಲಿನ ಅಪರಿಚಿತ ಪದಗಳ ಅರ್ಥವನ್ನು ಊಹಿಸುವರು. ಅಕ್ಷರ ಕಲಿಕೆ ಐರುಣ ಚಾವೋ ದಾತಾಡಾಬ ಟಾಗಾಪ ಜಾಕ ಅಂ ಅಹ ನ್ಯ ಇನ್ಯ. ವರ್ಣಮಾಲೆ. 5ನೇ ಮೈಲಿಗಲ್ಲು ಚಿತ್ರಕಥೆ ಅಂತಕ್ಕಂಥ ಶೀರ್ಷಿಕೆಯನ್ನು ನೀಡಲಾಗಿದೆ. ಚಿತ್ರಕಥೆಗಳನ್ನು ಸ್ವತಂತ್ರವಾಗಿ ಓದಲು ಪ್ರಾರಂಭಿಸುವರು. ಶಿಕ್ಷಕರ ಅಥವಾ ಮಾರ್ಗದರ್ಶಕರೊಂದಿಗೆ ಪರಿಚಿತವಲ್ಲದ ಕಥಾ ಪುಸ್ತಕಗಳನ್ನು ಓದಲು ಪ್ರಾರಂಭಿಸುವರು. ಕಥೆಯಲ್ಲಿನ ಪಾತ್ರಗಳು ಮತ್ತು ಕಥಾ ವಸ್ತುವನ್ನು ಗುರುತಿಸುವರು. ಸ್ವರಚಿಹ್ನೆ ಪರಿಚಯ, ಗುಣಿತಾಕ್ಷರ ಕಲಿಕೆ ಅ ಆ ಇ ಈ. 6ನೇ ಮೈಲಿಗಲ್ಲು ಆಟದ ಗಮ್ಮತ್ತು. ಆಟವನ್ನು ಆಡಲು ಸರಳ ಸೂಚನೆಗಳನ್ನು ಓದುವುದು ಮತ್ತು ಗುಂಪಿನೊಂದಿಗೆ ಆಡುವರು. ಪುಸ್ತಕದ ಆಯ್ಕೆಯಲ್ಲಿ ಆದ್ಯತೆಯನ್ನು ವಿವರಿಸುವರು ಮತ್ತು ಸಣ್ಣ ಕಥೆ ಪುಸ್ತಕಗಳನ್ನು ನಿರರ್ಗಳವಾಗಿ ಓದುವರು. ಸ್ವರಚಿಹ್ನೆ ಪರಿಚಯ, ಗುಣಿತಾಕ್ಷರ ಕಲಿಕೆ ಉ ಉ ರು ಎ ಎ. ಪದ್ಯದ ಊರಣ, ಕಿರು ಪದ್ಯ ಓದುವರು ಮತ್ತು ಅದರ ಅರ್ಥ ನಿರೂಪಿಸುವರು. ಸ್ವರಚಿಹ್ನೆ ಪರಿಚಯ, ಗುಣಿತಾಕ್ಷರ ಕಲಿಕೆ ಐ ಓ ಓ ಹೌ ಹಂ ಅಹ. ಓದಿ ತಿಳಿಯೋಣ. ಸರಳ ಲೇಖನ ಚಿಹ್ನೆಗಳನ್ನು ಗುರುತಿಸುವರು. ಪ್ರಶ್ನಾರ್ಥಕ ಚಿಹ್ನೆ ಮತ್ತು ಪೂರ್ಣ ವಿರಾಮ. ಸೂಕ್ತವಾದ ಸ್ವರಭಾರ ಮತ್ತು ವಿರಾಮದೊಂದಿಗೆ ನಿಖರವಾಗಿ ಚಿಕ್ಕ ಪರಿಚ್ಛೇದವನ್ನು ಓದುವರು. ತಲೆಕಟ್ಟು ಸಹಿತ ಒತ್ತಾಕ್ಷರಗಳ ಕಲಿಕೆ ಜಠಣ್ಣ ಬಕ್ಕಾವ ಬಕ್ಕ. ಎಲ್ಲ ಅಕ್ಷರಗಳನ್ನು ಮತ್ತು ಅವುಗಳಿಗೆ ಅನುಗುಣವಾದ ಧ್ವನಿಗಳನ್ನು ಗುರುತಿಸುವರು. ಒತ್ತಾಕ್ಷರಗಳನ್ನು ಒಳಗೊಂಡಂತೆ ವ್ಯಂಜನಾಕ್ಷರಗಳನ್ನು ಒಳಗೊಂಡಂತೆ ಹಲವು ವಿವಿಧ ಪದಗಳನ್ನು ಓದುವರು. ತಲೆಕಟ್ಟು ರಹಿತ ಒತ್ತಾಕ್ಷರಗಳು. ಓದುವ ಆಟ: 3 ಅಥವಾ 4 ಅಕ್ಷರಗಳ ಪದಗಳನ್ನು ಉಕ್ತ ಲೇಖನ ನೀಡಿದಾಗ ನಿಖರವಾಗಿ ಬರೆಯುವರು. ಚಿತ್ರ ಸರಣಿಗಳನ್ನು ರಚಿಸುವರು ಮತ್ತು ಅವುಗಳಿಗೆ ಸಂಬಂಧಿಸಿದಂತೆ ಸಣ್ಣ ವಾಕ್ಯಗಳನ್ನು ಬರೆಯುವರು. ಪದಗಳು ಮತ್ತು ಸಣ್ಣ ವಾಕ್ಯಗಳನ್ನು ಬಳಸಿ ಚಿತ್ರವನ್ನು ವಿವರಿಸುವರು. ಸರಳ ವಿಧಾನಗಳನ್ನು ಕಾರ್ಯರೂಪಕ್ಕೆ ತರಲು ಸಹಪಾಠಿಗಳಿಗೆ ಬರಹ ರೂಪದಲ್ಲಿ ಸಣ್ಣ ಸಣ್ಣ ಸೂಚನೆಗಳನ್ನು ನೀಡುವರು. ಅಕ್ಷರ ಕಲಿಕೆ ವಿಭಿನ್ನ ಒತ್ತಾಕ್ಷರಗಳು ತನ್ನಲ್ಲ ಮಯ್ಯಾರ್. ಕನ್ನಡ ಅಂಕಿಗಳ ಪರಿಚಯ 1ರಿಂದ 9. ಇನ್ನು 2ನೇ ತರಗತಿ ಕನ್ನಡ ವಿಷಯದ ಕಲಿಕಾ ಫಲಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಎಲ್ಲ ಕಲಿಕಾ ಫಲಗಳನ್ನು ನಾವು ಎಲ್ಲಿ ಪಡಿಬೋದಪ್ಪ ಅಂತೇಳಿದರೆ, ಭಾಳ ಮುಖ್ಯವಾಗಿ ತಮ್ಮ ಏನು ನಲಿಕಲಿ ವಿದ್ಯಾರ್ಥಿಗಳ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಏನಿದೆ ಆ ಪಠ್ಯಪುಸ್ತಕದ ಕೊನೆಯ ಪುಟದಲ್ಲಿ ಈ ಎಲ್ಲ ಕಲಿಕಾ ಫಲಗಳನ್ನು ನೀಡಲಾಗಿದೆ. ಆಸಕ್ತ ಶಿಕ್ಷಕರು ಮತ್ತು ಸಂಬಂಧಪಟ್ಟಂಥ ಮುಖ್ಯೋಪಾಧ್ಯಾಯರು ಅವುಗಳನ್ನು ಜೆರಾಕ್ಸ್ ಪ್ರತಿಯ ರೂಪದಲ್ಲೂ ಕೂಡ ಪಡಿಬೋದು. ಈಗಾಗಲೇ ಸಾಕಷ್ಟು ಗ್ರೂಪ್ಗಳಲ್ಲಿ ಇದು PDF ರೂಪದಲ್ಲೂ ಕೂಡ ಸಿಗ್ತದೆ ಅಂತಕ್ಕಂಥದ್ದು. ಇನ್ನು 3ನೇ ತರಗತಿ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಕಾಡಿಗೊಂದು TV ತರೋಣ ಅಂತಕ್ಕಂಥದ್ದಕ್ಕೆ ಇರ್ತಕ್ಕಂಥ ಕಲಿಕಾ ಫಲಗಳು: ಅಮ್ಮ ಅಮ್ಮ ಪದ್ಯ, ಸ್ವತಂತ್ರ ದಿನಾಚರಣೆ, ದುಡುಕಿನ ಫಲ ಪದ್ಯ, ಆನೆ ಬಂತೊಂದು ಆನೆ, ಯಕ್ಷಗಾನ, ಹೂವಾಡಗಿತ್ತಿ, ನಮ್ಮ ಶಾಲಾ ಪತ್ರಿಕೆ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಪತ್ರಿಕೆ ಓದೋಣ ಅಂತಕ್ಕಂಥ ಕನ್ನಡ ವಿಷಯದ 3 ತರಗತಿ ವಿಷಯಗಳ ಒಂದು ನಲಿಕಲಿ ವಿದ್ಯಾರ್ಥಿಗಳ ಕಲಿಕಾ ಫಲದ ಪರಿಚಯಾತ್ಮಕ ಕಾರ್ಯಕ್ರಮ ಇದಾಗಿತ್ತು. ಇದು ಪರಿಚಯ ಅಷ್ಟೇ. ಸೊ ಈ ಎಲ್ಲ ಕಲಿಕಾ ಫಲಗಳನ್ನು
ತಾವು ಪಠ್ಯಪುಸ್ತಕದ ಹಿಂಭಾಗದಲ್ಲಿ ಪಡ್ಕೋಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಯಾರೆಲ್ಲ ಇಷ್ಟೊತ್ತು ವೀಕ್ಷಣೆಯನ್ನು ಮಾಡಿದರೆ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಳಸ್ತೀನಿ. ನಮಸ್ತೆ.